ಹೇ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ, ಸೊ ವೀಕ್ ಸ್ಟಾರ್ಟ್ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಊಟ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನನ್ನ ತಮ್ಮ ಚೆನ್ನಾಗಿ ಆನಿಯನ್ಸ್ ಹಾಕ್ಬಿಟ್ಟು ಯೆಲ್ಲೋ ಕಲರ್ ಅವಲಕ್ಕಿ ಬೇಕು ಅಂತ ಕೇಳಿದ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಅದು ನಮ್ಮಿಬ್ಬರು ಬಾಕ್ಸ್ಗೆ ದೋಸೆ ಆ್ಯಂಡ್ ದೋಸೆಗೆ ಏನು ಅಂತ ಗೊತ್ತಿಲ್ಲ ಲಿಟ್ರಲಿ. ನಮ್ಮ ಅಪ್ಪ ಅಮ್ಮಂಗೆ ಮತ್ತು ಇಷ್ಟು ದಿನ ಸಾಂಬಾರು ತಿಂದು ಬೋರ್ ಆಗಿದೆ ಅಂದರು. ಸೊ ಅದಕ್ಕೆ ಸಿಂಪಲಾಗಿ ಕರ್ಡ್ ರೈಸ್ ತಿನ್ಕೊತೀವಿ ಅಂದರು. ಸೊ ಅನ್ನಕ್ಕೆ ಇಟ್ಬಿಟ್ಟು ಇದಿಷ್ಟು ಮುಗಿಸಿ ನಾನು ಕಾಲೇಜಿಗೆ ರೆಡಿಯಾಗಿ ಹೋಗಬೇಕು. ಸೊ ಐ ಥಾಟ್ ಆಫ್ ಡೂಯಿಂಗ್ ಬ್ಲಾಗ್ ದಿಸ್ ಬಿಕಾಸ್ ಬರೀ ಅದು ಇದು ಶಾಪಿಂಗ್ ಅದು ಇದು ಎಕ್ಸೆಟ್ರಾ ಇರುತ್ತೆ ಅಂದ್ಬಿಟ್ಟು ಲೈಫ್ ಸ್ಟೈಲ್ ತೋರಿಸೋಣ ಅಂದ್ಬಿಟ್ಟು ಟುಡೇ ಐ ಆಮ್ ಡೂಯಿಂಗ್ ಯಾ. ಸೊ ಅಂಟಿಲ್ ಗೆಟ್ ಡೆಲೆ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗೆಲ್ಲ ಆನಿಯನ್ಸ್ ಎಲ್ಲ ಅಪ್ಪ ಹೆಚ್ಕೊಟ್ರು. ಒಂದೆಲ್ಲ ಹೆಚ್ಕೊತಿದ್ದೆ, ಬಟ್ ಅವ್ರಿಗೆ ಅಭ್ಯಾಸ ಸಣ್ಣಗೆ ಹೆಚ್ತಾರೆ ಅವರು. ಸೊ ಅದಕ್ಕೆ ಆನಿಯನ್ಸ್ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಾಗಿದೆ. ಫಸ್ಟ್ ಇವಾಗ ಅನ್ನಕ್ಕೆ ಇಟ್ಬಿಡೋಣ ಅಪ್ಪ ಅಮ್ಮಂಗೆ ಮಧ್ಯಾಹ್ನ ಊಟಕ್ಕೆ. ನನ್ನ ಕಾಲೇಜ್ ಇವತ್ತು 5 o'clock ತನಕ ಇದೆ. ಸೊ ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಇವಾಗ ಅನ್ನಕ್ಕೆ ಇಡೋಣ. ಜಸ್ಟ್ ಅರ್ಧ ಪಾವ್ ಅಷ್ಟೇ. ಸೊ ಅದನ್ನು ಇಟ್ಬಿಟ್ಟು ನಾನು ಸಿಗ್ತೀನಿ. ಇವಾಗ ಅನ್ನಕ್ಕೆ ಇಟ್ಟಾಯಿತು. ಸ್ಕೂಲ್ಗೆ ಎಲ್ಲ ಕಾಲೇಜ್ಗೆ ಬಾಟಲ್ಗೆ ನೀರು ಹಾಕ್ತಾರೆ. ಆಲ್ಮೋಸ್ಟ್ ಮನೆ ಸೆಟ್ ಆಗಿದೆ, ಬಟ್ ಸ್ಟಿಲ್ ನಮಗೆ ಬೇಕಾದಂಗೆ ಇನ್ನು ಮಾಡ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಒಂದು ಮ್ಯಾಕ್ಸ್ ಅಂದರೆ 15 days ಬೇಕು. ಸೊ ಅದಾದಮೇಲೆ ಎಲ್ಲ ತೋರಿಸ್ತೀನಿ ಹೆಂಗಿದೆ ಏನು ಕತೆ ಎಲ್ಲನೂ. ಪ್ಲೀಸ್ ಬಾಣಲಿ ಹಿಂಗಿದೆ ಅಂತ ಅಂದ್ಕೊಂಬೇಡಿ, ಇನ್ನೂ ತುಂಬ ಇದೆ. 6 ಬಾಣಲಿ ಇದೆ. ಬಟ್ ಐ ಫೀಲ್ ದಿಸ್ ಇಸ್ ಸೋ ಕಂಫರ್ಟಬಲ್ ಬಿಕಾಸ್ ತೊಳೆಯೋಕೆ ಈಸಿ. ಆಮೇಲೆ ನಾನೇ ತೊಳಿಬೇಕು, ಅದಕ್ಕೆ ಎಣ್ಣೆ ಆಗಲ್ಲ. ಸೊ ಅದಕ್ಕೆ ಇದು ಯೂಸ್ ಮಾಡ್ತೀನಿ. ಆಮೇಲೆ ಏನು ಬಾಣಲಿ ಹಿಂಗಿದೆ ಅಂದ್ಕೊಂತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಬಾಣಲಿ ಕಲೆಕ್ಷನ್ಸ್ನೇ ಮಾಡಿಬಿಡ್ಬೋದು, ಅಷ್ಟಿದೆ. ಬಟ್ ಐ ಲವ್ ದಿಸ್. ಈಸಿಯಾಗಿ ವಾಶ್ ಮಾಡ್ಬೋದು ಆ್ಯಂಡ್ ಆರಾಮಾಗಿ ಕಲಿಸ್ಬೋದು ಅಂತ. ಸೊ ಫೈನಲಿ ಅವಲಕ್ಕಿ ಮತ್ತು ರೈಸ್ ಎರಡೂ ಮಾಡಿಟ್ಟಾಗಿದೆ. ಇವಾಗ ಬಾಕ್ಸಿಗೆ ಪ್ಯಾಕ್ ಮಾಡಬೇಕು. ಆ್ಯಂಡ್ ಯೂಶ್ವಲಿ ನಮ್ಮ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಲ್ಮೋಸ್ಟ್ 3 times ಥರ ಮಾಡಿಬಿಟ್ಟಿರ್ತೀವಿ. ಒಂದು ನನಗೆ ನನ್ನ ತಮ್ಮಂಗೆ ಇವಾಗ ತಿನ್ನೋಕ್ಕೆ, ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಾಗಿರುತ್ತೆ. ಆ್ಯಂಡ್ ಆಲ್ಸೋ ನನ್ನ ತಮ್ಮ ಅದನ್ನು ಒಪ್ಪಿಲ್ಲ ಅಂದರೆ ಅವ್ನಿಗೆ ಇನ್ನೊಂದು ಏನೋ ಒಂದಿರುತ್ತೆ. ಸೊ ಆಲ್ಮೋಸ್ಟ್ ಆಗಿ ಯಾವಾಗಲೂ ಅಟ್ಲೀಸ್ಟ್ 3 items ಅವರು ಇದ್ದೇ ಇರುತ್ತೆ ಬೆಳಗ್ಗೆ ತಿಂಡಿಗೆ. ಸೊ ಇವಾಗ ಅವಲಕ್ಕಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ಬಿಸಿ ಇದೆ. ಸೊ ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ದೋಸೆ ಮಾಡಿಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಬಿಕಾಸ್ ಯೂನಿಫಾರ್ಮ್ ಹಾಕೊಂಡು ಅಡುಗೆ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ಅದಕ್ಕೇ ಸೊ ಅದನ್ನು ಎತ್ತಿಟ್ಬಿಡೋಣ ಕೆಳಗೆ.
ನಾನು ಚಟ್ನಿ ಪುಡಿ ಹಾಕದಾ ಇದಕ್ಕೆ ಚಟ್ನಿ ಪುಡಿ ಹಾಕಾಯ್ತು ನಾನು ಡಬ್ಬಿಗೆ. ಇವಾಗ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದ್ರೆ 30 ಮಿನಿಟ್ಸ್ಗೆ ಇಡಕ್ಕಲ್ಲ. ತಮ್ಮಂಗೆ ಗರಿ ದೋಸೆ ಇಟ್ಟಾಕೊಂಡೆ ಫುಲ್ ಗಟ್ಟಿಯಾಗಿ ಮಾಡ್ಕೊಡ್ತಾ ಇದ್ದೀನಿ. ಇವತ್ತು ದೋಸೆ ಇಟ್ಟು ನನಗೆ ಸ್ಟಾರ್ಟ್ ಆಗಿಲ್ಲ ಬಿಕಾಸ್ ನೆನ್ನೆ ತುಂಬ ತಿಂದು ದೋಸೆನೆ. ಸೊ ಬಾಕ್ಸ್ಗೆ ದೋಸೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಿಕಾಸ್ ಅವಲಕ್ಕಿ ಹಾಕಿದ್ರೆ ಅದು ಮಧ್ಯಾಹ್ನ ಚೆನ್ನಾಗಿರಲ್ಲ. ಸೊ ನಾನು ಇವಾಗ ಕಾಲೇಜಲ್ಲಿ ಹೊರಗಡೆ ತಿಂತಿದ್ದೆ. ಬೇಜಾರು ಹೊರಗಡೆ ಅಂದರೆ ನಮ್ಮ ಮನೇಲಿ ಏನು ಜಾಸ್ತಿ ಕೊಡಲ್ಲ, ಜಸ್ಟ್ 50 ರೂಪೀಸಲ್ಲಿ ಆ್ಯಕ್ಚುಲಿ ಎವ್ರಿಥಿಂಗು. ಸೊ ದೋಸೆ ಆಗಿದ್ದೀನಿ. ಚಿಕ್ಕದಾಗಿ ಚಟ್ನಿ ಪುಡಿ ಬಾಕ್ಸ್ ಕೊಟ್ಟಿದ್ದಾರೆ, ಅವರ ಬಾಕ್ಸ್ ದೋಸೆ ಆ್ಯಂಡ್ ಆಲ್ಸೋ ದಿಸ್ ಇಸ್ ಮೈ ಮಾರ್ನಿಂಗ್ ರೂಟೀನ್. ಇನ್ನು ಇತ್ತು ಇವತ್ತು ಲೇಟಾಗಿದೆ ಬಿಕಾಸ್ ಸಾಕಾನೆ ಹೋಗಿದ್ರು, ಅವ್ರಿಗೂ ಹುಷಾರಿಲ್ಲ. ಬೇಗ ಎದ್ದಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟಿದೆ. ಇವಾಗ ಸಿಂಪಲ್ ಆಗಿ ವಾಕಿಂಗು ಆ್ಯಂಡ್ ಆಚೆ ಕಸ ಉಳಿಸ್ಬೇಕಿತ್ತು. ನೆನ್ನೆ ಮಿನಿ ಬ್ಲಾಗಲ್ಲಿ ಹಾಕಿದ್ದೀನಿ, ಅದನ್ನು ಲಾಂಗ್ ವಿಡಿಯೋಗಳು ಮಾಡೋಕ್ಕಾಗಿಲ್ಲ. ಸೊ ಇದು ಬರೀ ನನ್ನ ಕಿಚನ್ ಲೈಫ್ ಸ್ಟೈಲ್ಗಳಿಗೆ ಮಾತಾಡಿಕೊಂಡು ದೋಸೆ ಆಗಿರೋದು ಟೆನ್ಸಿ ದೋಸೆ. ಎಲ್ಲಕ್ಕೂ ಇದಿಷ್ಟು ಮಾರ್ನಿಂಗ್ ಬ್ಲಾಗ್ ಅಂತ ಒಂದು ಸ್ವಲ್ಪ ರೆಡಿ ಆಗಿ ಕಾಲೇಜ್ ಹೋಗಬೇಕು. 8:50 ಕಾಲೇಜಲ್ಲಿ ಇರಬೇಕು. ನಾರ್ಮಲ್ ಡೇಸ್ ಎಲ್ಲ 10 o'clock ಇದೆ. ಸೊ ಸ್ವಲ್ಪ ಬೇಗ ಇದೆ ಇವತ್ತು ಟ್ಯೂಸ್ಡೇ, ರೆಡಿ ಆಗಬೇಕು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಸೊ ಈ ಥರ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್, ಕುಕಿಂಗ್ ಬ್ಲಾಗ್ಸ್, ಲೈಫ್ ಸ್ಟೈಲ್ ಬ್ಲಾಗ್ಸ್ ಇದರೊಂದು ಬರೀ ದೇವಸ್ಥಾನ ಸುತ್ತ ಬ್ಲಾಗ್ಸ್ ಇದೆ. ಸೊ ನಿಮಗೆ ಆ ಥರ ಬ್ಲಾಗ್ ಏನಾದ್ರು ಇಂಟ್ರೆಸ್ಟ್ ಇದೆ, ಸೊ ಪ್ಲೀಸ್ ಮೆಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ವಲ್ಪ ನಿಮ್ಗೆ ಇಷ್ಟ ಆಗಿದೆ ಅಟ್ಲೀಸ್ಟ್ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಏನು ಮಾಡಬೇಕು, ಅಟ್ಲೀಸ್ಟ್ ನಿಮ್ಗೆ ಡೌಟ್ ಇದೆ, ನಾರ್ಮಲ್ ಇನ್ಸ್ಟಾ ಟೆಕ್ಸ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಕಮೆಂಟ್ ಅಂತ ಎಲ್ಲ ಆನ್ಸರ್ ಮಾಡ್ತೀನಿ. ಓಕೆ ಫೈನ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.